ಎಲ್ಲರಿಗೂ ನಮಸ್ಕಾರ. ಇವತ್ತು ಹಿಂದಿನ ಕಾಲದೊಳಗೆ ಗುರುಕುಲಗಳಲ್ಲಿ ಶಿಷ್ಯರು ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು, ಗುರುಗಳ ಮಾತನ್ನು ಆಜ್ಞೆಯನ್ನು ಯಾವ ರೀತಿ ಪಾಲಿಸ್ಕೊಂಡು ಹೋಗ್ತಿದ್ರು ಅನ್ನೋದ್ರ ಬಗ್ಗೆ ಕೆಲವೊಂದು ಕಥೆಗಳನ್ನು ಹೇಳಬೇಕು ಅಂದ್ಕೊಂಡೇನೆ. ಹಿಂದೆ ಒಂದು ಗುರುಕುಲದಲ್ಲಿ ಅನೇಕ ಸಹಸ್ರಾರು ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾಯಿದ್ರು. ಅಯೋಧ ದೌಮ್ಯರು ಅನ್ನುವಂಥ ಒಂದು ದೊಡ್ಡ ಗುರುಕುಲದಲ್ಲಿ ಅವರು ಕುಲಪತಿಗಳು ಅಯೋಧ ದೌಮ್ಯರು. ಅವರೊಂದು ಗುರುಕುಲದವರು ಸಾಕಷ್ಟು ಜನ ವಿದ್ಯಾರ್ಥಿಗಳ ಅಭ್ಯಾಸವನ್ನು ಮಾಡ್ತಾಯಿದ್ರು. ಆವಾಗ ಏನಂತಂದ್ರೆ ಈ ಒಂದು ವಿದ್ಯಾರ್ಥಿಗಳು ಅಲ್ಲಿಯೇ ಆಶ್ರಮದಲ್ಲೇ ಉಳಿದುಕೊಂಡು ಊಟ ವಸತಿ ಎಲ್ಲ ಅಲ್ಲಿಯೇ, ಆ ರೀತಿ ಒಂದು ಏನಂತ ಪದ್ಧತಿ ಇದ್ದದಿತ್ತು. ಆಗ ಏನಾಗ್ತಿತ್ತು ಅಂದರೆ ತಂದೆ ತಾಯಿಗಳು ಮಗುವಿಗೆ 8 ವರ್ಷ ಆದ ಕೂಡಲೇ ಗುರುಕುಲಗಳಿಗೆ ಕರ್ಕೊಂಡು ಬರ್ತಿದ್ರು. ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ಬಿಟ್ಟು ಹೋಗ್ತಾಯಿದ್ರು. ಆವಾಗ ಅವ್ರು ಕೆಲವೊಂದು ಬುದ್ಧಿ ಮಾತುಗಳನ್ನು ಮಕ್ಕಳಿಗೆ ಹೇಳ್ತಿದ್ರು. ಈ ಗುರುಕುಲನೇ ಈಗ ನಿನ್ನ ಮನೆ, ಈ ಗುರುಗಳೇ ನಿನ್ನ ತಂದೆ, ಗುರುಮಾತೆ ನಿನ್ನ ತಾಯಿ. ಯಾವಾಗಲೂ ಆಲಸ್ಯತನದಿಂದ ವರ್ತನೆಯನ್ನು ಮಾಡಬೇಡ, ಯಾವುದಾದ್ರೂ ಕೆಲಸದಲ್ಲಿ ನೀನು ನಿರತನಾಗಿರು, ಗುರುಗಳ ಆಜ್ಞೆಯನ್ನು ನೀನು ಶಿರಸಾವಹಿಸಿ ಪಾಲಿಸಬೇಕು ಮುಂತಾದಂಥ ಬುದ್ಧಿ ಮಾತುಗಳನ್ನು ಆ ಮಗುವಿಗೆ ಹೇಳಿ ಅವರಲ್ಲಿ ಅವರು ಬಿಟ್ಟು ಹೋಗ್ತಾಯಿದ್ರು. ಹೀಗಾಗಿ ಈ ಒಂದು ಗುರುಕುಲದೊಳಗೆ ಸಹಸ್ರಾರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಪ್ರತಿದಿನಾನು ನೂರಾರು ಮತ್ತೆ ಹೊಸ ಹೊಸ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಅವ್ರ ಪಾಲಕರಿದ್ದವರು ಬರ್ತಾಯಿದ್ರು. ಆದರೆ ದೌಮ್ಯರಿಗೆ ಏನಂತಾರೆ, ಎಲ್ಲ ವಿದ್ಯಾರ್ಥಿಗಳ ಒಂದು ಅವರನ್ನು ಹೊಸಬರನ್ನು ಕರ್ಕೊಂಡು ಬಂದು ಅವ್ರಿಗೂ ವಿದ್ಯಾಭ್ಯಾಸವನ್ನು ಹೇಳಿಕೊಡೋದಕ್ಕೆ ಅವ್ರಿಗೆ ಸಮಯ ಸಾಕಾಗ್ತಾ ಇರಲಿಲ್ಲ. ಆಗ ಅವ್ರು ಏನು ಮಾಡ್ತಿದ್ರು ಅಂದರೆ, ಈ ಒಂದು ಪಾಲಕರು ತಮ್ಮ ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಹೋಗ್ತಾಯಿದ್ರು. ಆ ಮಕ್ಕಳಿದ್ದವರು ಗುರುಗಳ ಒಂದು ಅಪ್ಪಣೆ ಬರುವವರೆಗೆ, ಗುರುಗಳ ಒಂದು ಲಕ್ಷ್ಯ ತಮ್ಮ ಕಡೆಗೆ ಬರುವವರೆಗೂ ಅವರು ಸುತ್ತಮುತ್ತನ ಓಡಾಡ್ಕೊಂಡಿರ್ತಾಯಿದ್ರು. ಆಶ್ರಮದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿರ್ತಿದ್ರು. ಕ್ರಮೇಣವಾಗಿ ಈ ಗುರುಗಳಿಗೆ ಒಬ್ಬೊಬ್ಬರ ಮೇಲೆ ಅವರು ಗಮನಿಸ್ತಾ ಬರ್ತಾಯಿದ್ರು. ಹೊಸದಾಗಿ ಬಂದಂಥ ವಿದ್ಯಾರ್ಥಿಗಳನ್ನು ಗಮನಿಸ್ತಾ ಇದ್ರು. ಗಮನಿಸಿ ಅವರಲ್ಲಿ ಯಾವುದರ ಬಗ್ಗೆ ಹೆಚ್ಚಿನ ಆಸಕ್ತಿ ಐತಿ, ಅವನ ಸಾಮರ್ಥ್ಯ ಎದುರೊಳಗೈತಿ ಅನ್ನೋದನ್ನು ವಿಚಾರ ಮಾಡಿ ನೋಡಿ ಪರೀಕ್ಷೆ ಮಾಡಿ ಅವರಿಗೆ ಆ ಒಂದು ವಿದ್ಯಾಭ್ಯಾಸವನ್ನು ಅವ್ರು ಕಲಿಸ್ತಾ ಇದ್ರು. ಎಲ್ಲರಿಗೂ ಎಲ್ಲದನ್ನ ಅವ್ರು ಹೇಳ್ಕೊಡ್ತಿರ್ಲಿಲ್ಲ. ಹೀಗಾಗಿ ಏನಂತಂತಂದ್ರೆ, ಒಂದು ಸರಿ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಮೊದಲು ಬಂದಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಲ್ಲಿ ತೊಡಗಿದ್ರು. ಆವಾಗ ಆ ಗುರುಗಳ ಲಕ್ಷ್ಯ ಒಬ್ಬ ಮಗುವಿನ ಕಡೆ ಹೋತು. 8-10 ವರ್ಷದ ಮಗು ಅದು. ಆ ಮಗುವಿನ ಕಡೆ ಹೋತು. ಬಹಳ ಚಟುವಟಿಕೆಯಿಂದ ಈ ಒಂದು ಗುರುಕುಲದ ಕೆಲಸಗಳನ್ನು ಓಡಾಡ್ತಾ ಮಾಡ್ಕೊಂಡೇ ಇರ್ತಿದ್ದವ. ಅವನ ಕಡೆ ಹೋಗಿ ಅವನನ್ನು ಕೇಳಿದರು, ಬಾಪ ಏ ಮಗು, ನಿನ್ನ ಹೆಸರೇನು ಅಂಥೇಳಿ. ಆವಾಗವ, ಗುರುಗಳೇ ನನ್ನನ್ನು ಉಪಮನ್ಯು ಅಂತೇಳಿ ಕರೀತಾರ ಅಂತ ಹೇಳ್ದ. ಆ ಗುರುಗಳೇ ಏನು ಹೇಳಿದರು ಅಂತಂತಂದ್ರೆ, ನೋಡಪ್ಪ, ನಾಳೆಯಿಂದ ಆಶ್ರಮದ ದನಗಳನ್ನು ನೀನು ಮೇಯಿಸ್ಕೊಂಡು ಬಾ ಅಂತ ಹೇಳಿದರು. ಆ ಬಂದದ್ದು ವಿದ್ಯಾರ್ಜನೆಗಾಗಿ. ಗುರುಗಳೇ ಹೇಳಿದರು ದನ ಕಾಯುವಂಥ ಕೆಲಸ. ಅವನು ಖುಷಿಯಿಂದ ಒಪ್ಪಿಕೊಂಡ. ಆಯಿತು ಗುರುಗಳೇ ಅಂತೆ, ಗುರುಗಳ ಕೃಪೆ ಆಯ್ತಲ್ಲ ನನ್ನ ಮೇಲೆ ಅಂತಂದು ಹೇಳಿ ಅವನು ಸಂತೋಷ ಆಯ್ತು. ಮಾರನೇ ದಿನ ಏನು ಮಾಡಿದ ಅಂತಂದ್ರೆ, ಹಸುಗಳನ್ನೆಲ್ಲ ತಗೊಂಡು ಹೋದ. ಅಲ್ಲಿ ಒಂದು ಮೈದಾನದಲ್ಲಿ ಅವುಗಳನ್ನು ಮೇಯೋದಕ್ಕೆ ಬಿಟ್ಟ ನಂತರ ಅವನ್ನೆಲ್ಲ ಮೇಯಿಸಿಕೊಂಡು ಸಾಯಂಕಾಲ ಅವನು ಈ ಆಶ್ರಮಕ್ಕೆ ಬರ್ತಾ ಇದ್ದ. ಹಿಂಗೆ ಒಂದು 2-3 ದಿನ ಹೋದವು. ಗುರುಗಳು ಅವನನ್ನು ಗಮನಿಸಿದರು. ಅವನನ್ನು ಕರೆದು ಕೇಳಿದರು, ಉಪಮನ್ಯು, ನೀ ದನ ಕಾಯುವಂಥ ಕೆಲಸವನ್ನು, ಈ ಹಸುಗಳನ್ನು ಮೇಯಿಸುವಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡಕತ್ತೀಯಲ್ಲ ಅಂತ ಅಂದ್ಕೊಳ್ಳಿ. ಹೌದು ಗುರುಗಳೇ, ನಾ ಶ್ರದ್ಧೆಯಿಂದ ಮಾಡಕತ್ತೀನಿ. ಮತ್ತು ನೀನು ಆಹಾರಕ್ಕಾಗಿ ಏನು ಮಾಡ್ತೀಯಪ್ಪ ಅಂತ ಕೇಳಿದರು. ಅವ್ರೇನೂ ಹೇಳಿರಲಿಲ್ಲ ಅವನಿಗೆ. ಇಲ್ಲ ಗುರುಗಳೇ, ಸಮೀಪದ ಒಂದು ಗ್ರಾಮದೊಳಗೆ ನಾನು ಭಿಕ್ಷಾಟನೆಯನ್ನು ಮಾಡ್ತೀನಿ, ಅದನ್ನು ನಾವು ಊಟವನ್ನು ಮಾಡ್ತೀನಿ ಅಂತ ಹೇಳಿದ. ಹೇಳಿದ ಕೂಡ ಗುರುಗಳು ಹೇಳಿದರು,
ಇಲ್ಲಪ್ಪ, ಮೊದಲನೇ ಭಿಕ್ಷಾಟನೆಯನ್ನು ಏನು ಭಿಕ್ಷೆ ಮಾಡಿರ್ತೀಯಲ್ಲ ಅದನ್ನು ನೀ ಗುರುಗಳಿಗೆ ತಂದು ಒಪ್ಪಿಸಬೇಕು ಅಂತಂದು ಹೇಳಿದರು. ಆಯಿತು ಗುರುಗಳೇ ಅಂದ. ಆಮೇಲೆ ಮರನೇ ದಿನ ಮತ್ತೆ ಹೋದ, ಹಸುಗಳನ್ನು ಮೇಯಿಸೋದಕ್ಕೆ ಹೋದಾಗ ಆ ಭಿಕ್ಷಾಟನೆಯ ಅನ್ನವನ್ನು ಗುರುಗಳಿಗೆ ತಂದು ಒಪ್ಪಿಸಿದ. ದಿನ ಒಪ್ಪಿಸ್ತಾ ಇದ್ದ. ಮತ್ತೆ 2-3 ದಿನಗಳ ಕಳೆದು ಆವಾಗ ಉಪಮನ್ಯುವನ್ನು ಮತ್ತೆ ಕರೆದರು ಗುರುಗಳು. ಅವನನ್ನು ಗಮನಿಸಿದರು. ಅವನ ಮುಖದ ಮೇಲೆ ಆಯಾಸ ಆಗಲಿ ಬಳಲಿಕೆ ಆಗಲಿ ಕಾಣಲಿಲ್ಲ ಅವ್ರಿಗೆ. ಆಗ ಅವ್ರು ಏನಂತಂದ್ರು ಅಂದ್ರೆ, ಉಪಮನ್ಯು, ನೀ ಮತ್ತೆ ಆಹಾರಕ್ಕಾಗಿ ನೀ ಏನು ಮಾಡಕತ್ತಿದಿ ಅಂದ್ಕೂಳೆ ಆತ ಹೇಳ್ದ, ಗುರುಗಳೇ, ಮೊದಲು ಭಿಕ್ಷಾಟನೆ ಮಾಡಿದ್ದನ್ನು ತಮಗೆ ತಂದು ಒಪ್ಪಿಸ್ತೀನಿ, ಮತ್ತೊಮ್ಮೆ ಭಿಕ್ಷಾಟನೆಯನ್ನು ನಾ ಮಾಡ್ತೀನಿ, ಆ ಅನ್ನವನ್ನು ನಾ ಊಟ ಮಾಡ್ತೀನಿ ಅಂತ ಹೇಳ್ದ. ಅವನ ಪ್ರಾಮಾಣಿಕವಾದಂಥ ಸತ್ಯವನ್ನು ಹೇಳುವಂಥ ಉತ್ತರವನ್ನು ಕೇಳಿ ಗುರುಗಳಿಗೆ ಭಾಳ ಸಂತೋಷ ಆಯ್ತು. ಆದರೂ ಅವನು ತೋರ್ಪಡಿಸ್ಕೊಡ್ಲಿಲ್ಲ. ಅವ್ರೇನು ಹೇಳಿದ್ರು ಅಂದ್ರೆ, ನೋಡಪ್ಪ, 2 ಸಲ ಭಿಕ್ಷಾಟನೆಯನ್ನು ಮಾಡಬೇಡ ಅಂತಂದು ಹೇಳಿದರು. ಆಯಿತು ಗುರುಗಳೇ ಅಂತಂದ. ಮತ್ತೆ ಒಂದು 2-3 ದಿನ ಅವನ್ನ ಹಸುಗಳನ್ನು ಮೇಯಿಸೋದಕ್ಕೆ ಹೋಗ್ತಿದ್ದಿಲ್ಲ. 2-3 ದಿನ ಆದ್ರೂ ಮತ್ತೆ ಗುರುಗಳಿಗೆ ಕರೆದ್ರು. ಅವಾಗೂ ನಾವು ಏನಂತಂದ್ರೆ, ಒಂದು ಬಳಲಿಕೆ ಬೇಸರ ಏನೂ ಇಲ್ಲದನ ಪ್ರಶಾಂತವಾಗಿ ಅವ್ರ ಕಡೆ ಬಂದು ನಿಂತ್ಕೊಂಡ. ಮತ್ತೆ ಕೇಳಿದರು ಗುರುಗಳು, ಮಧ್ಯಾಹ್ನ ಆಹಾರಕ್ಕಾಗಿ ನೀ ಏನು ಮಾಡ್ತಿಪ್ಪ ಅಂತ. ಇಲ್ಲ ಗುರುಗಳೇ, ಹಸುವಿನ ಹಾಲನ್ನು ನಾನು ಕುಡಿತೀನಿ ಅಂತ ಹೇಳ್ದ. ಆವಾಗ ಗುರುಗಳು ಹೇಳಿದರು, ಹಸುವಿನ ಹಾಲು ಆಶ್ರಮದ ಸೊತ್ತು, ಅದಕ್ಕಾಗಿ ನೀ ಅದನ್ನು ಕುಡಿಬಾರ್ದಪ್ಪ ಅಂತ ಹೇಳಿದರು. ಆಯಿತು ಗುರುಗಳೇ ಅಂದ. ಹಿಂಗೆ ಪ್ರತಿ ಸಲ ನಡೆಯಕತ್ತದು. ಏನು ಮಾಡಬೇಕು ಅನ್ನೋದನ್ನು ಗುರುಗಳು ಹೇಳಲಿಲ್ಲ. ನಾ ಹೆಂಗೆ ಆಹಾರವನ್ನು ಸೇವಿಸಲಿ ಎದರ್ಲಿಂದ ಅಂತ ಹೇಳಿ ಇವನು ಕೇಳಲಿಲ್ಲ. ಮತ್ತೆ 2-3 ದಿನ ಹೋದ ಕೂಡಲೇ ಮತ್ತೆ ಅವನು ಕರೆದ್ರು. ಮತ್ತು ಅದೇ ಪ್ರಶ್ನೆಯನ್ನು ಕೇಳಿದರು. ಆವಾಗ ಅವನು ಹೇಳ್ದ, ಇಲ್ಲ ಗುರುಗಳೇ, ನಾ ಹಾಲನ್ನು ನಾನು ಕುಡಿಯೋದಿಲ್ಲ, ಆದರೆ ಕರುಗಳು ಏನಂತ ಹಾಲು ಕುಡಿದ ಮೇಲೆ ಆ ಬಾಯಿ ಸುತ್ತ ನೊರೆ ಬಿಡ್ತಾವಲ್ಲ, ಅದನ್ನು ನಾನು ತಿಂತೇನೆ ಅಂತ ಹೇಳ್ದ. ಆ ಗುರುಗಳು ಹೇಳಿದರು, ನೋಡಪ್ಪ, ನಿನ್ನ ಮೇಲಿನ ಪ್ರೀತಿಯಿಂದ ಕರುಣೆಯಿಂದ ಆ ಕರುಗಳಿದ್ದವು ನೊರೆಯನ್ನೇ ಬಿಡ್ತಾವೆ, ಅದಕ್ಕಾಗಿ ನೀ ಅದನ್ನೂ ತಿನ್ನಬಾರ್ದು, ಅವುಗಳ ಪಾಲನ್ನು ನೀ ಕಸ್ಕೊಂಡು ತಿಂದಂಗೆ ಆಕೈತಿ ಅಂತ ಹೇಳಿದರು. ಆಯಿತು ಗುರುದೇವ ಅಂತಂದ. ಮರುದಿನ ಮತ್ತೊಂದು 2-3 ದಿನ ಹಿಂಗೆ ಈ ಹಸುಗಳನ್ನು ಮೇಯ್ಸಕ್ಕೆ ಹೋದಾಗ ಅವಾಗೇನಾತಂದ್ರೆ, ಅವನ ಪಾಲಿನ ಪ್ರತಿಯೊಂದನ್ನು ಗುರುಗಳು ನಿಷೇಧ ಮಾಡ್ಕೊತ ಬಂದಂಗೆ ಅವನಿಗೆ ಯಾವ ದಾರಿನೂ ತಿಳಿಲಿಲ್ಲ. ಸುತ್ತಮುತ್ತಲೂ ಯಾವ ಹಣ್ಣು ಹಂಪಲಿನ ಮರಗಳೂ ಇರಲಿಲ್ಲ ಅಲ್ಲಿ. ಆವಾಗ ಆ ಹಸುಗಳನ್ನು ಮೇಯಿಸ್ತಾ ಇದ್ದಂಗೆ ಮೇಲೆ ಬಿಸಿಲಿನ ತಾಪ, ಆಮೇಲೆ ಹಸುವೇ ತಾಪ, ಅವನು ಭಾಳ ಸಂಕಟ ಅನ್ಸಾಕತ್ತಿತ್ತು. ಆ ಎಲ್ಲ ಹಸುಗಳನ್ನು ನಿಯಂತ್ರಣ ಮಾಡೋಕ್ಕಾಗದಷ್ಟು ಅವನಿಗೆ ನಿಶಕ್ತಿ ಇದ್ದದ್ದು ಬಂದಿತ್ತು. ಆಗ ಅವ ಏನು ಮಾಡ್ದ ಅಂದ್ರೆ, ನಿರ್ವಾಯಿಲ್ದ ಒಂದು ದಾರಿಯೊಳಗೆ ಒಂದು ಕಳ್ಳಿಯ ಗಿಡ ಇತ್ತು. ಆ ಕಳ್ಳಿ ಎಲೆಗಳನ್ನು ಕಿತ್ತುಕೊಂಡು ಗಬಗಬನಿ ತಿಂದುಬಿಟ್ಟ. ಆ ಕಳ್ಳಿ ಎಲೆಯೊಳಗೆ ನಂಜಿರ್ತೈತಿ. ಹೀಗಾಗಿ ಅವನ 2 ಕಣ್ಣುಗಳು ಹೋಗ್ಬಿಟ್ಟು ಕುರುಡ ಆದ ಉಪಮನ್ಯು. ಆವಾಗ ಕಣ್ಣು 2 ಕಾಣಿಸೋಲು ಗಾಬರಿಯಿಂದ ಎಲ್ಲ ಕಡೆ ಓಡಾಡಕತ್ತ, ಗುರುದೇವ ಗುರುದೇವ ಅಂಥೇಳಿ. ಎಲ್ಲೂ ಕಾಣಿಸೋಲ್ದು, ಏನೂ ಕಾಣಿಸೋಲ್ದು. ಹಿಂಗೆ ಅವ ಅತ್ತಾಗೆತ್ತ ಓಡಾಡ್ತಾ ಇರ್ಬೇಕಾರೆ ಒಂದು ನೀರಿಲ್ಲದ ಹಾಳು ಬಾವಿಯೊಳಗೆ ಅತ್ತ ಬಿದ್ದು ಬಿಟ್ಟ. ಅಲ್ಲಿನೂ ಕೂಡ ಗುರುದೇವ ಗುರುದೇವ ಅನ್ನುವಂಥ ಒಂದು ಜಪವನ್ನು ಮಾಡ್ಕೊತ ಅವ ಆ ಬಾವಿಯೊಳಗೆ ನೆನ ಕುಂತು ಬಿಟ್ಟ. ಏನು ಮಾಡಕ್ಕೆ ತಿಳಿದಾತ ಅವಂಗ. ಇತ್ತ ಸಾಯಂಕಾಲ ಆದ ಕೂಡಲೇ ದಿನದ ವಾಡಿಕೆಯಂತೆ ಆ ಎಲ್ಲ ಹಸುಗಳು ಆಶ್ರಮಕ್ಕೆ ಬಂದವು. ಗುರುಗಳು ಕಾಯಕತ್ತಿದ್ರು. ಎಲ್ಲ ಹಸುಗಳು ಆಶ್ರಮದ ದೊಡ್ಡಿಯೊಳಗೆ ಹೋದವು, ಆದರೆ ಉಪಮನ್ಯು ಕಾಣಿಸವಲ್ಲ. ಆ ಗುರುಗಳಿಗೆ ಚಿಂತೆ ಆಯಿತು, ಬರಲೇ ಇಲ್ಲ ಅಲ್ಲ ಇವನು ಅಂತೇಳಿ. ಅವರು ಅವನು ಹುಡುಕಿಕೊಂಡು ಹೋದರು. ಹುಡುಕಿಕೊಂಡು ದನವನ್ನು ಮೇಯಿಸುವಂಥ ಒಂದು ಪ್ರದೇಶದೊಳಗೆ ಎಲ್ಲ ಕಡೆಯೂ ಅಡ್ಡಾಡಿದ್ರು. ಉಪಮನ್ಯು ಉಪಮನ್ಯು ಅಂತ ಕರೀತಾ ಎಲ್ಲೂ ಕಾಣಿಸ್ಲಿಲ್ಲ. ಆದರೆ ಒಂದು ಕ್ಷೀಣವಾಗಿ ಗುರುದೇವ ಗುರುದೇವ ಅನ್ನುವಂಥ ಒಂದು ಸ್ವರ ಅವ್ರಿಗೆ ಕೇಳಿ ಬಂತು. ಅಲ್ಲಿ ಅವ್ರು ಹೋಗಿ ನೋಡ್ತಾರ, ಒಂದು ಹಾಳು ಬಾವಿಯೊಳಗೆ ಆ ಹುಡುಗ ಬಿದ್ದಾನ. ಅವನು ಏನಂತಂತಂದ್ರೆ ಮತ್ತೆ ಅಲ್ಲಿ ಜಪವನ್ನು ಮಾಡ್ಕೊತ ಕುಂತಾನ. ಆಗ ಯಾಕಪ್ಪ ಉಪಮನ್ಯು, ಇಲ್ಲಿ ಯಾಕೆ ನೀ ಹಾಳು ಬಾವಿಯೊಳಗೆ ಯಾಕೆ ಬಿದ್ದಿದಿ ಅಂತ ಕೇಳಿದರು. ಆವಾಗ ಆತ ಎಲ್ಲ ಸಂಗತಿಯನ್ನು ಹೇಳ್ದ. ಇಲ್ಲ ಗುರುಗಳೇ, ನಾನು ಕಳ್ಳಿಯ ಎಲೆಗಳನ್ನು ತಿಂದೆ,
ನನಗೆ ಕೊಟ್ಟ ಎರಡು ಕಣ್ಣು ನಾನು ಕಾಣಿಸುವಲ್ವು ಅಂತ ಹೇಳ್ದ. ಗುರುಗಳಿಗೆ ಬಹಳ ದುಃಖ ಅನ್ನಿಸ್ತು. ಹೌದು, ಸಣ್ಣ ಮಗು ಇವ, ನಮಗೇನು ಹೇಳಲೇ ಇಲ್ಲ ಅವಂಗೆ. ಅದಕ್ಕಾಗಿ ಹಸಿವಿನ ತಾಳಲಾರ್ದ ಇಂಥವನ್ನ ತಿಂದಾನಲ್ಲ ಇವನು ಅಂಥೇಳಿ ಗುರುಗಳಿಗೆ ಅವನ ಮೇಲೆ ಭಾಳ ಕರುಣೆ ಬಂತು. ಆವಾಗ ಅವ್ರು ಏನು ಮಾಡಿದರು ಅಂದ್ರೆ, ಹತ್ತಿರದಲ್ಲಿದ್ದಂಥ ಒಂದು ನದಿಗೆ ಹೋಗಿ ಕೈಕಾಲ ತೊಳ್ಕೊಂಡು ಆಚಮನವನ್ನು ಮಾಡಿದರು. ಮಾಡಿ ಅಶ್ವಿನಿ ದೇವತೆಗಳನ್ನು ಅವರು ಪ್ರಾರ್ಥನೆ ಮಾಡಿದರು. ಮಂತ್ರಗಳ ಮೂಲಕ ಪ್ರಾರ್ಥನೆಯನ್ನು ಮಾಡಿ ಆ ಮಂತ್ರವನ್ನು ಈ ಉಪಮನ್ಯುವಿಗೆ ಹೇಳಿಕೊಟ್ರು. ನೀನು ಶ್ರದ್ಧೆಯಿಂದ ಈ ಮಂತ್ರವನ್ನು ನೀನು ಹೇಳಪ್ಪ, ನೀನು ಶ್ರದ್ಧೆಯಿಂದ ಹೇಳು, ಅಶ್ವಿನಿ ದೇವತೆಗಳು ನೀನು ಸಹಾಯ ಮಾಡ್ತಾರ ಅಂತ ಹೇಳಿದರು. ಆವಾಗ ಅವ್ರು ಹೇಳ್ದಂಗೆ ಉಪಮನ್ಯು ಇದ್ದಾವ ಆ ಅಶ್ವಿನಿ ದೇವತೆಗಳ ಮಂತ್ರವನ್ನು ಹೇಳಾಕತ್ತ. ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಾಕತ್ಕೊಳ್ಳೆ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾದರು. ಆವಾಗ ಅವ್ರು ಏನು ಮಾಡಿದರು ಅಂತಂದ್ರೆ, ಅವ್ರಿಗೆ ಇದೆಲ್ಲ ಕತೆ ಗುರ್ತಾತು. ಒಂದು ಹಣ್ಣನ್ನು ಕೊಟ್ಟರು ಅವರು. ಈ ಒಂದು ಫಲವನ್ನು ನೀನು ತಿನ್ನಪ್ಪ, ನಿನಗೆ ಮತ್ತೆ ಕಣ್ಣು ವಾಪಸ್ ಬರ್ತಾವೆ ಅಂತ ಹೇಳಿದರು. ಆಗಲೂ ಕೂಡ ಉಪಮನ್ಯು ಹೇಳ್ದ, ಇಲ್ಲ, ನನ್ನ ಗುರುಗಳ ಅಪ್ಪಣೆ ಇಲ್ಲದೆ ನಾನು ಏನನ್ನೂ ತಿನ್ನುವುದಿಲ್ಲ ಅಂತ ಹೇಳ್ದ. ಆ ಗುರುಗಳಿಗೆ ಬಹಳ ಇದನ್ನು ಅನ್ನಿಸ್ತು ಅವನ ಬಗ್ಗೆ. ಅವರ ಕಣ್ಣುಗಳು ತುಂಬಿ ಬಂದವು ಅವನ ಮಾತುಗಳನ್ನು ಕೇಳಿ. ಆಗ ಅವ್ರು ಹೇಳಿದರು, ಉಪಮನ್ಯು, ನನ್ನ ಅಪ್ಪಣೆ ಇದೆ, ನೀ ಆ ಹಣ್ಣನ್ನು ತಿನ್ನು ಅಂತ ಹೇಳಿದರು. ಆವಾಗ ಆ ಹಣ್ಣನ್ನು ಆತ ತಿಂದ ಕೂಡಲೇ ಅಶ್ವಿನಿ ದೇವತೆಗಳಿದ್ದವರು ಅವನನ್ನು ಮೇಲೆ ಕರ್ಕೊಂಡು ಬಂದುಬಿಟ್ರು. ಆಮೇಲೆ ಗುರುಗಳು ಅವನನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಒಂದು ವೇದಾಂಗಗಳಲ್ಲಿ ಅವನು ಬಹಳ ಆಸಕ್ತಿ ಇತ್ತು. ಅದೆಲ್ಲವನ್ನು ಗುರುಗಳಿದ್ದವರು ಅವನಿಗೆ ಕಲಿಸಿಕೊಟ್ರು. ಮುಂದೆ ದೊಡ್ಡ ಪಂಡಿತನಾದ. ಇದು ಇವತ್ತಿಗೆ ಕತೆ ಮುಗಿತೈತಿ. ನಾಳೆ ಮತ್ತೊಂದು ಕಥೆಯನ್ನು ನಾನು ಹೇಳ್ತೇನೆ.